ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಆಮ್, ನಾವು ಚಿಕ್ಕವರಿದ್ದಾಗಿನಿಂದಲೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಅಭ್ಯಾಸ ಇದೆ ಅಲ್ವಾ? ಖಂಡಿತ. ಅದೇನಂದ್ರೆ ಒಂದು ವಿಷಯ ಓದೋಕ್ ಶುರು ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ಮುಗಿಸೋವರೆಗೂ ಬಿಡಬಾರದು ಅನ್ನೋ ಹಠ. ಹೌದು, ನಿಖರವಾಗಿ ಅದೇ. ಅಂದ್ರೆ ಈಗ ಪರೀಕ್ಷೆ ಹತ್ರ ಬರ್ತಾ ಇದೆ ಅನ್ಕೊಳ್ಳಿ, ಸತತವಾಗಿ 2 ಅಥವಾ 3 ತಿಂಗಳ ಕಾಲ ಕೇವಲ ಭೌತಶಾಸ್ತ್ರ ಓದೋದು. ಹೌದು, ಆಮೇಲೆ ಅದನ್ನೇ ಪಕ್ಕಕ್ಕಿಟ್ಟು ರಸಾಯನಶಾಸ್ತ್ರದ ಹಿಂದೆ ಬೀಳೋದು, ತದನಂತರ ಗಣಿತ. ಒಂದೇ ವಿಷಯದ ಮೇಲೆ ನಿರಂತರವಾಗಿ ತಿಂಗಳುಗಟ್ಲೆ ದಾಳಿ ಮಾಡೋದು ನಮ್ಮ ಸಾಂಪ್ರದಾಯಿಕ ವಿಧಾನ ಇದು. ಬಹುಶಃ ನಾವೆಲ್ಲರೂ ಇದೇ ವಿಧಾನ ಫಾಲೋ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಪೋಷಕರು ಮತ್ತು ಶಿಕ್ಷಕರು ಕೂಡ ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸಿಯೇ ಏಳ್ಬೇಕು ಅಂತಾನೆ ಹೇಳ್ಕೊಟ್ಟಿದ್ದಾರೆ. ಹೌದು, ಆದರೆ ಆಧುನಿಕ ವಿಜ್ಞಾನ ಮತ್ತು ನಮ್ಮ ಮೆದುಳಿನ ನೈಜ ನರಮಂಡಲದ ಕಾರ್ಯವೈಖರಿ ಹೇಳೋದೇ ಬೇರೆ. ಅಂದ್ರೆ ನಮ್ಮ ಮೆದುಳು ನಿಜಕ್ಕೂ ಆ ರೀತಿ ಕೆಲ್ಸ ಮಾಡಲ್ಲ ಅನ್ನೋ ಒಂದು ಕುತೂಹಲಕಾರಿ ಅಂಶ. ಈವರೆಗಿನ ನಮ್ಮ ನಂಬಿಕೆಗಳನ್ನೇ ಬುಡಮೇಲು ಮಾಡುವಂತಹ ವಿಚಾರವನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ. ಖಂಡಿತ. ಮನುಷ್ಯರನ್ನ ಯಂತ್ರಗಳ ತರಹ ನೋಡಕ್ಕಾಗಲ್ಲ. ಯಂತ್ರಕ್ಕೆ ವಿದ್ಯುತ್ ಕೊಟ್ರೆ ಅದು ನಿರಂತರವಾಗಿ ಒಂದೇ ಕೆಲಸ ದಿನವಿಡೀ ಮಾಡಬಲ್ದು. ಆದ್ರೆ ನಮ್ಮ ಮೆದುಳು ಒಂದು ಸೂಕ್ಷ್ಮವಾದ ಜೈವಿಕ ಅದ್ಭುತ ಅಲ್ವಾ? ಹೌದು, ಅದಕ್ಕೆ ಅದರದೇ ಆದ ಜೈವಿಕ ಲಯಗಳು ಇರುತ್ತೆ, ಬೇಡಿಕೆಗಳೂ ಇರುತ್ತೆ. ಇವತ್ತಿನ ಈ ವಿಶ್ಲೇಷಣೆಗೆ ನಾವು ಆರಿಸಿಕೊಂಡಿರುವ ಮುಖ್ಯ ಮೂಲ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಕಾಗ್ನಿಟಿವ್ ರೊಟೇಷನ್ ದ ಸೈನ್ಸ್ ಆಫ್ ಅಕಾಡೆಮಿಕ್ ಸ್ವಿಚಿಂಗ್ ಕೃತಿಯಲ್ಲಿ ಉಲ್ಲೇಖವಾಗಿರುವ ಸೀಕ್ರೆಟ್ 37. ಸೀಕ್ರೆಟ್ 37 ಬಹಳ ಆಸಕ್ತಿದಾಯಕ ಪರಿಕಲ್ಪನೆ ಇದು. ಒಂದೇ ವಿಷಯವನ್ನ ಸತತವಾಗಿ ಓದುವ ಆ ಹಳೆಯ ಅಭ್ಯಾಸ ಬಿಟ್ಟು ವಿಷಯಗಳನ್ನ ಆಗಾಗ ಬದಲಾಯಿಸುತ್ತಾ ಓದೋದು ಮೆದುಳಿನ ಕಾರ್ಯಕ್ಷಮತೆಯನ್ನ ಹೇಗೆ ಹೆಚ್ಚಿಸುತ್ತೆ ಅನ್ನೋ ರಹಸ್ಯ ಭೇದಿಸುವುದೇ ಈ ವಿಶ್ಲೇಷಣೆಯ ಗುರಿ. ಬುದ್ಧಿವಂತಿಕೆಯಿಂದ ವಿಷಯ ಬದಲಾಯಿಸಿದಾಗ ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಮೂಲ ಹೇಳುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ನಾವು ಸಾಮಾನ್ಯವಾಗಿ ಕೇಳೋದು ಒಂದು ಕೆಲಸ ಕೈಗೆತ್ಕೊಂಡ್ರೆ ಅದರ ಕಡೆಗೆ ಗಮನ ಇರ್ಲಿ ಅಂತ. ಪದೇ ಪದೇ ಬೇರೆ ಕಡೆ ಗಮನ ಹರಿಸಿದ್ರೆ ಏಕಾಗ್ರತೆ ಹಾಳಾಗತ್ತೆ ಅಂತಾರಲ್ಲ, ಈ ಪುಸ್ತಕ ಹೇಳ್ತಿರೋದು ಅದಕ್ಕೆ ತದ್ವಿರುದ್ಧವಾಗಿದೆ ಅಲ್ವಾ? ಗೊಂದಲ ಆಗಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ನಿಸೋದು ಸಹಜ. ಆದ್ರೆ ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಅಂದ್ರೆ ಮೆದುಳಿನ ಆಂತರಿಕ ವಿನ್ಯಾಸ. ಅಂದ್ರೆ ನ್ಯೂರಲಾಜಿಕಲ್ ಆಕ್ಟಿವಿಟಿ. ನಿಖರವಾಗಿ, ನಾವು ಕಲಿಯುವ ಪ್ರತಿಯೊಂದು ವಿಭಿನ್ನ ವಿಷಯವೂ ನಮ್ಮ ಮೆದುಳಿನ ಬೇರೆ ಬೇರೆ ನರಕೋಶಗಳ ವಿಭಾಗಗಳನ್ನ ಅಂದ್ರೆ ನ್ಯೂರಲ್ ರೀಜನ್ಸ್ ಅನ್ನ ಸಕ್ರಿಯಗೊಳಿಸುತ್ತೆ. ಓಹೋ, ಅಂದ್ರೆ ಎಲ್ಲದಕ್ಕೂ ಒಂದೇ ವಿಭಾಗ ಇರಲ್ವಾ? ಇಲ್ಲ. ಉದಾಹರಣೆಗೆ, ಸಂಕೀರ್ಣವಾದ ಗಣಿತದ ಸಮೀಕರಣ ಬಿಡಿಸುವಾಗ ಮೆದುಳಿನ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ ವಿಭಾಗ ವಿಪರೀತವಾಗಿ ಕೆಲಸ ಮಾಡುತ್ತೆ. ಇದು ಮೆದುಳಿನ ಮುಂಭಾಗದಲ್ಲಿ ನಡೆಯುವ ಪ್ರಕ್ರಿಯೆ ಅಂತ ಓದಿದ್ದೀನಿ. ಹೌದು. ಆದರೆ ಅದೇ ಸಮಯದಲ್ಲಿ ಕಲ್ಪನಾ ಶಕ್ತಿ ಅಥವಾ ಭಾವನೆಗಳನ್ನ ನಿರ್ವಹಿಸುವ ಮೆದುಳಿನ ಮತ್ತೊಂದು ವಿಭಾಗ, ಅದು ಬಹುಪಾಲು ಸುಪ್ತವಾಗಿರುತ್ತೆ ಅಲ್ವಾ? ಹೌದು, ವಿಶ್ರಾಂತಿಯಲ್ಲಿರುತ್ತೆ. ಅದೇ ನಾವು ಇತಿಹಾಸದ ಒಂದು ಘಟನೆನೋ ಅಥವಾ ಸಾಹಿತ್ಯದ ಒಂದು ಕಾದಂಬರಿನೋ ಓದುವಾಗ ಈ ಕಲ್ಪನಾಶಕ್ತಿಯ ವಿಭಾಗ ಜಾಗೃತ ಆಗುತ್ತೆ. ಮತ್ತೆ ಆ ತಾರ್ಕಿಕ ವಿಭಾಗಕ್ಕೆ ವಿಶ್ರಾಂತಿ ಸಿಗುತ್ತೆ. ಖಂಡಿತ. ಇದರಿಂದ ಒಟ್ಟಾರೆ ದಕ್ಷತೆ ಹೆಚ್ಚಾಗುತ್ತೆ. ಆದ್ರೆ ಒಂದು ನಿಮಿಷ, ನಾವು ಮನೋವಿಜ್ಞಾನದಲ್ಲಿ ಫ್ಲೋ ಸ್ಟೇಟ್ ಬಗ್ಗೆ ಬಹಳಷ್ಟು ಕೇಳಿದೀವಿ. ಫ್ಲೋ ಸ್ಟೇಟ್. ಒಬ್ಬ ವಿದ್ಯಾರ್ಥಿ ಅಥವಾ ಪ್ರೋಗ್ರಾಮರ್ ಒಂದು ಕಠಿಣ ವಿಷಯದಲ್ಲಿ ಆಳವಾಗಿ ತೊಡಗಿಸಿಕೊಂಡಾಗ ಅಲ್ಲೊಂದು ಏಕಾಗ್ರತೆಯ ಸರಪಳಿ ನಿರ್ಮಾಣ ಆಗಿರುತ್ತೆ. ಹೌದು, ಸಮಯದ ಅರಿವೇ ಇಲ್ದಂತೆ ಕೆಲಸ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ದಿಢೀರನೆ ಬೇರೆ ವಿಷಯಕ್ಕೆ ಹೋದ್ರೆ ಆ ಸರಪಳಿ ತುಂಡಾಗಲ್ವಾ? ಮತ್ತೆ ಮೊದಲಿಂದ ಏಕಾಗ್ರತೆ ಕಟ್ಬೇಕಲ್ವಾ? ಅದೊಂದು ಅತ್ಯುತ್ತಮವಾದ ಪ್ರಶ್ನೆ. ಫ್ಲೋ ಸ್ಟೇಟ್ ಅನ್ನೋದು ಖಂಡಿತವಾಗಿಯೂ ಒಂದು ಶಕ್ತಿಶಾಲಿ ಸ್ಥಿತಿ. ಆದರೆ ಯಾವುದೇ ಜೈವಿಕ ವ್ಯವಸ್ಥೆಗೆ ಅದರದೇ ಆದ ಸಹಿಷ್ಣುತಾ ಮಿತಿ ಇರುತ್ತೆ. ಅಂದ್ರೆ ಎಂಡ್ಯೂರೆನ್ಸ್ ಲಿಮಿಟ್ ಅಂತೀವಿ. ಹೌದು. ನೀವು ಒಂದೇ ವಿಷಯ ಓದುವಾಗ ಮೆದುಳಿನ ಒಂದೇ ಭಾಗದ ಮೇಲೆ ನಿರಂತರವಾಗಿ ಒತ್ತಡ ಬೀಳುತ್ತೆ. ಆ ನರಕೋಶಗಳ ಜಾಲ ಎಷ್ಟು ಸಮಯ ಕೆಲಸ ಮಾಡಬಲ್ಲದು ಅನ್ನೋದಕ್ಕೊಂದು ಜೈವಿಕ ಮಿತಿ ಇದೆ. ಆ ಮಿತಿ ಮೀರಿದಾಗ ಏನಾಗುತ್ತೆ? ಫ್ಲೋ ಸ್ಟೇಟ್ ತಾನಾಗೆ ಕಣ್ಮರೆಯಾಗುತ್ತೆ. ದಕ್ಷತೆ ಕುಸಿಯೋಕೆ ಶುರುವಾಗುತ್ತೆ. ಆ ಹಂತದಲ್ಲಿ ವಿಷಯ ಬದಲಾಯಿಸೋದು ಏಕಾಗ್ರತೆಯನ್ನ ಮುರಿಯೋದಲ್ಲ. ಲಿಮಿಟ್ ದಾಟಿದಾಗ ನಾವು ಒಂದೇ ಪ್ಯಾರಾಗ್ರಾಫ್ 5-6 ಬಾರಿ ಓದಿದ್ರೂ ತಲೆಗೇನು ಹೋಗಲ್ಲ ಅಲ್ವಾ? ಖಂಡಿತ ಹೋಗಲ್ಲ. ಕಲಿಯೋ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಬಾರಿ ನನಗೆ ಏಕಾಗ್ರತೆ ಬರ್ತಾ ಇಲ್ಲ, ತಲೆ ಖಾಲಿಯಾದ ಹಾಗೆ ಅನಿಸ್ತಿದೆ ಅಂತ ಅನ್ಕೊಳ್ತೀವಿ. ಆ ಕ್ಷಣದಲ್ಲಿ ನಾವು ನಮ್ಮನೆ ದೂಷಿಸ್ಕೊಳ್ತೀವಿ. ನಾನು ದಡ್ಡ, ನನ್ನಿಂದ ಸಾಧ್ಯವಿಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಇದು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಸಾಮಾನ್ಯ ಹತಾಶೆ. ಅದೇ ನಾವು ಮಾಡೋ ಅತಿ ದೊಡ್ಡ ತಪ್ಪು.
ಇದನ್ನ ನರವಿಜ್ಞಾನದ ಹಿನ್ನೆಲೆಯಿಂದ ನೋಡಿದ್ರೆ ಆ ಏಕಾಗ್ರತೆ ಮಾಡೋಕ ಆಗ್ತಾ ಇಲ್ಲ ಅನ್ನೋ ಭಾವನೆ ನಮ್ಮ ದೌರ್ಬಲ್ಯ ಅಲ್ಲ. ಮತ್ತೆ ಅದೇನನ್ನು ಸೂಚಿಸುತ್ತೆ? ಅದು ವಾಸ್ತವವಾಗಿ ನಮ್ಮ ಮೆದುಳು ನಮಗೆ ನೀಡುವ ಅತ್ಯಂತ ಸ್ಪಷ್ಟವಾದ ಎಚ್ಚರಿಕೆಯ ಸಂಕೇತ. ದ ವಾರ್ನಿಂಗ್ ಸಿಗ್ನಲ್ ಅಂತೀವಿ. ಮೆದುಳಿಗೆ ಭಾಷೆ ಇಲ್ಲ, ಅದು ಭಾವನೆಗಳ ಮೂಲಕ ಸಂವಹನ ನಡೆಸುತ್ತೆ. ಹೌದು. ಅಂದ್ರೆ ಆ ಎಚ್ಚರಿಕೆಯ ಸಂಕೇತ ಬಂದಾಗ ನಾವು ಒಂದು ಕಪ್ ಕಡು ಕಾಫಿ ಕುಡಿದು ಮುಖಕ್ಕೆ ತಣ್ಣೀರು ರಾಚ್ಕೊಂಡು ಮತ್ತೆ ಅದೇ ಪುಸ್ತಕದ ಮುಂದೆ ಕೂತು ಬಲವಂತವಾಗಿ ಓದೋದು. ಅದು ಮೆದುಳಿಗೆ ಮಾಡೋ ದ್ರೋಹನೇ ಸರಿ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಕ್ಷಣದಲ್ಲಿ ಪುಸ್ತಕ ಮುಚ್ಚಬೇಕು ಮತ್ತೆ ಬೇರೊಂದು ವಿಷಯ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಹೌದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಓದೋದನ್ನ ಸಂಪೂರ್ಣವಾಗಿ ನಿಲ್ಲಿಸಬಾರ್ದು, ಕೇವಲ ಬದಲಾವಣೆ ಮಾಡ್ಬೇಕು ಅಂತ. ಇದು ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದೇ ಈ ಸಿದ್ಧಾಂತದ ತಿರುಳು. ಬಲವಂತವಾಗಿ ಓದೋಕ್ ಪ್ರಯತ್ನ ಪಡೋದು ಯಾಕೆ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ದೈಹಿಕ ಸ್ನಾಯುಗಳ ಆಯಾಸದ ಉದಾಹರಣೆ ತಗೊಳ್ಳೋಣ. ಸ್ನಾಯುಗಳ ಉದಾಹರಣೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಜಿಮ್ಗೆ ಹೋಗಿ ಒಂದೇ ಕೈಯಿಂದ ನಿರಂತರವಾಗಿ ಭಾರವಾದ ಡಂಬಲ್ಸ್ ಎತ್ತುತ್ತಲೇ ಇದ್ರೆ ಏನಾಗತ್ತೆ ಅಂತನಾ? ಹೌದು, ಏನಾಗುತ್ತೆ ಹೇಳಿ? ಆ ಕೈಯ ಸ್ನಾಯುಗಳು ಸಂಪೂರ್ಣವಾಗಿ ಆಯಾಸ ಆಗತ್ತೆ. ಒಂದು ಹಂತದ ನಂತರ ಆ ಕೈಯಿಂದ ಒಂದು ಸಣ್ಣ ಪೆನ್ ಕೂಡ ಎತ್ತೋಕಾಗಲ್ಲ. ವಿಪರೀತ ನೋವ್ಗರುತ್ತೆ. ನಿಖರವಾಗಿ. ವೈಜ್ಞಾನಿಕವಾಗಿ ಅಲ್ಲಿ ಏನಾಗ್ತಿದೆ ಅಂದ್ರೆ, ಸ್ನಾಯುವನ್ನ ಅತಿಯಾಗಿ ಎಳೆದಾಗ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅನ್ನೋ ರಾಸಾಯನಿಕ ಉತ್ಪತ್ತಿಯಾಗುತ್ತೆ. ಓ, ಲ್ಯಾಕ್ಟಿಕ್ ಆಸಿಡ್. ಈ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ಆದಂತೆ ಸ್ನಾಯು ಹರಿದು ಹೋಗೋದನ್ನ ತಡೆಯೋಕೆ ನಮ್ಮ ದೇಹ ತಾನಾಗಿಯೇ ಒಂದು ರಕ್ಷಣಾತ್ಮಕ ವ್ಯವಸ್ಥೆ ರೂಪಿಸುತ್ತೆ. ಅಂದ್ರೆ ದೇಹ ಮೆದುಳಿಗೆ ಸಂಕೇತ ಕಳಿಸುತ್ತೆ, ಆ ಸ್ನಾಯುವಿನ ಬಳಕೆಯನ್ನ ನಿರ್ಬಂಧಿಸುತ್ತೆ. ಹೌದು. ವಿಪರೀತ ನೋವಿನ ಮೂಲಕ ನಮ್ಮನ್ನ ವಿಶ್ರಾಂತಿಗೆ ಒತ್ತಾಯಿಸುತ್ತೆ. ನೋವು ವಾಸ್ತವಾಗಿ ನಮ್ಮನ್ನ ದೊಡ್ಡ ಅಪಾಯದಿಂದ ಪಾರು ಮಾಡೋ ರಕ್ಷಣಾತ್ಮಕ ತಂತ್ರ. ಸ್ವಲ್ಪ ಸಮಯ ವಿಶ್ರಾಂತಿ ತಗೊಂಡ್ಮೇಲೆ ಆ ಲ್ಯಾಕ್ಟಿಕ್ ಆಸಿಡ್ ಕರಗುತ್ತೆ. ಆಮೇಲೆ ಸ್ನಾಯು ಚೇತರಿಸ್ಕೊಂಡು ಮೊದಲಿನಂತೆಯೇ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಸತತವಾಗಿ 4 ಗಂಟೆ ಫಿಸಿಕ್ಸ್ ಲೆಕ್ಕ ಮಾಡ್ತಾ ಕೂತಾಗ ನಮ್ಮ ಏಕಾಗ್ರತೆ ದುರ್ಬಲ ಆಗೋದು, ತಲೆನೋವು ಬರೋದು ಕೂಡ ಇದೇ ಪ್ರಕ್ರಿಯೆನಾ? ಹೌದು. ನಮ್ಮ ಮೆದುಳಿನ ತಾರ್ಕಿಕ ವಿಭಾಗದಲ್ಲೂ ಒಂದು ರೀತಿಯ ಮಾನಸಿಕ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ಆಗತ್ತೆ ಅನ್ಬೋದಾ? ಖಂಡಿತ ಅನ್ಬೋದು. ಮೆದುಳು ನಮಗೆ ಸಾಕು ಮಾಡು, ಇಲ್ಲದಿದ್ರೆ ಬರ್ನ್ಔಟ್ ಆಗ್ತೀನಿ ಅಂತ ಹೇಳ್ತಿದೆ ಅಲ್ವಾ? ಇದು 100ಕ್ಕೆ 100 ಸತ್ಯ. ಮೆದುಳಿನಲ್ಲಿರುವ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಅಂದ್ರೆ ಡೋಪಮೈನ್ ಅಥವಾ ಅಸಿಟೈಲ್ ಕೋಲಿನ್ನಂತಹ ರಾಸಾಯನಿಕಗಳು ಆ ವಿಭಾಗದಲ್ಲಿ ಬರಿದಾಗುತ್ತೆ. ಜೊತೆಗೆ ಮೆಟಬಾಲಿಕ್ ತ್ಯಾಜ್ಯಗಳು ಶೇಖರಣೆಯಾಗುತ್ತೆ. ಒಂದೇ ಬೌದ್ಧಿಕ ಮಾರ್ಗವನ್ನ ನಿರಂತರವಾಗಿ ಬಳಸಿದಾಗ ಹೀಗಾಗತ್ತೆ. ಆದರೆ ದುರಂತ ಅಂದ್ರೆ ಆ ಮಾನಸಿಕ ಆಯಾಸ ಆದಾಗ ನಾವೇನ್ ಮಾಡ್ತೀವಿ? ನಮ್ಮನ್ನ ನಾವೇ ಬೈದುಕೊಂಡು ಮತ್ತೆ ಅದೇ ವಿಷಯ ಕಲಿಯಕ್ಕೆ ಶುರು ಮಾಡ್ತೀವಿ, ಮೆದುಳಿನ ಮೇಲೆ ದೌರ್ಜನ್ಯ ಮಾಡ್ತೀವಿ. ಆ ಸಮಯದಲ್ಲಿ ಮೆದುಳು ನಮಗೆ ಹೇಳ್ತಿರೋದು ಕೇವಲ ಸ್ವಿಚ್ ಮಾಡು ಅಂತ. ಆದ್ರೆ ನಾವು ಅದನ್ನ ನಾನು ದಡ್ಡ ಬಿಟ್ಟುಬಿಡಬೇಕು ಅಂತ ತಪ್ಪಾಗಿ ಅರ್ಥೈಸ್ಕೊಳ್ತೀವಿ. ಮೆದುಳು ಎಂದಿಗೂ ಸಂಪೂರ್ಣವಾಗಿ ಕ್ವಿಟ್ ಮಾಡು ಅಂತ ಹೇಳಲ್ಲ. ಅದು ಬೇರೆ ವಿಭಾಗಕ್ಕೆ ಕೆಲ್ಸ ಕೊಡು, ಈ ವಿಭಾಗಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಬೇಡಿಕೊಳ್ತಿರುತ್ತೆ ಅಷ್ಟೇ. ಹೌದು. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ ನೋಡಿ. ನಾವು ಓದುವಾಗ ಅಥವಾ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಬೋರ್ ಅನ್ಸಿದ್ರೆ ನಾವು ಸಾಮಾನ್ಯವಾಗಿ ಮೊಬೈಲ್ ಫೋನ್ ತಗೊಂಡು ಸಾಮಾಜಿಕ ಜಾಲತಾಣ ನೋಡಕ್ ಶುರು ಮಾಡ್ತೀವಿ. ಹೌದು, ಅಥವಾ ಟಿವಿ ಆನ್ ಮಾಡ್ತೀವಿ. ಮೆದುಳು ಕೇಳುತ್ತಿರುವ ಆ ಬದಲಾವಣೆಗೂ ಈ ಡಿಸ್ಟ್ರಾಕ್ಷನ್ಗೂ ಇರೋ ಗೆರೆ ಬಹಳ ಸಣ್ಣದಲ್ವೇ? ವಿಷಯ ಬದಲಾಯಿಸೋದು ಅಂದ ತಕ್ಷಣ ಅದನ್ನ ಈ ಅರ್ಥದಲ್ಲಿ ತಗೊಳ್ಳೋ ಅಪಾಯ ಇದೆಯಲ್ಲ. ಬಹಳ ಪ್ರಸ್ತುತವಾದ ವಿಚಾರ. ಡಿಸ್ಟ್ರಾಕ್ಷನ್ ಮತ್ತು ತಂತ್ರಗಾರಿಕೆಯ ಆವರ್ತನೆ ಅಂದ್ರೆ ಸ್ಟ್ರಾಟಜಿಕ್ ರೊಟೇಷನ್, ಇವೆರಡರ ನಡುವಿನ ವ್ಯತ್ಯಾಸ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಹೌದು. ಡಿಸ್ಟ್ರಾಕ್ಷನ್ ಅಂದ್ರೆ ಕಲಿಕೆಯ ಪ್ರಕ್ರಿಯೆಯಿಂದಲೇ ಸಂಪೂರ್ಣವಾಗಿ ಹೊರಬಂದು ಮೆದುಳಿಗೆ ಅಗ್ಗದ ಡೋಪಮೀನ್ ಕೊಡೋದು. ಇದರಿಂದ ಮೆದುಳು ಮತ್ತಷ್ಟು ಆಲಸ್ಯಕ್ಕೆ ಜಾರುತ್ತೆ. ಆದ್ರೆ ತಂತ್ರಗಾರಿಕೆಯ ಆವರ್ತನೆ ಅಂದ್ರೆ ಹಾಗಲ್ಲ. ಕಲಿಕೆಯ ಪ್ರಕ್ರಿಯೆಯಲ್ಲೇ ಮುಂದುವರಿಯುತ್ತಾ ಕೇವಲ ಬೌದ್ಧಿಕ ಹೊರೆಯನ್ನ ಮೆದುಳಿನ ಬೇರೊಂದು ವಿಭಾಗಕ್ಕೆ ವರ್ಗಾಯಿಸೋದು. ನಿಖರವಾಗಿ. ಮೂಲ ಕೃತಿಯಲ್ಲಿ ನೀಡಿರುವ ಉದಾಹರಣೆನೇ ತಗೊಂಡು ಹೇಳೋದಾದ್ರೆ, ಮೊದಲು ಭೌತಶಾಸ್ತ್ರ ಓದೋದು. ಏಕಾಗ್ರತೆ ಕಡಿಮೆಯಾದ ತಕ್ಷಣ ಆ ಆಯಾಸದ ಸಂಕೇತ ಗುರುತಿಸಿ ಕೂಡಲೇ ಗಣಿತ ಕೈಗೆತ್ಕೊಳ್ಳೋದು. ಗಣಿತದಿಂದ ಆಯಾಸ ಆದಾಗ ಜೀವಶಾಸ್ತ್ರ, ಆಮೇಲೆ ಸಮಾಜ ವಿಜ್ಞಾನ. ಈ ಇಡೀ ಪ್ರಕ್ರಿಯೆಯಲ್ಲಿ ಓದುವಿಕೆ ಅನ್ನೋದು ನಿರಂತರವಾಗಿ ನಡೀತಾನೇ ಇರುತ್ತೆ. ಆದ್ರೆ ಬೌದ್ಧಿಕ ಹೊರೆ ವಿಭಜನೆಯಾಗುತ್ತೆ ಅಲ್ವಾ? ಹೌದು. ಇದನ್ನೇ ಮನೋವಿಜ್ಞಾನದಲ್ಲಿ ಡಿಸ್ಟ್ರಿಬ್ಯೂಟೆಡ್ ಕಾಗ್ನಿಟಿವ್ ಲೋಡ್ ಅಂತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದೃಶ್ಯ ಕಲ್ಪಿಸ್ಕೊಳ್ಳಿ. ನಾವು 100 kg ತೂಕದ ದೊಡ್ಡ ಬಂಡೆನ ಒಂದೇ ಸಾರಿಗೆ ಎತ್ತೋಕ್ ಹೋದ್ರೆ
ಬೆನ್ನು ಮೂಳೆ ಮುರಿಯೋ ಅಪಾಯ ಇರುತ್ತೆ. ಅದೇ, ಆ 100 ಕೆಜಿ ಬಂಡೆನ 10 ಕೆಜಿಯ ತುಂಡುಗಳಾಗಿ ಒಡೆದು ಬೇರೆ ಬೇರೆ ವಾಹನದಲ್ಲಿ ಸಾಗಿಸಿದ್ರೆ ಯಾವ ತೊಂದ್ರೆನೂ ಆಗಲ್ಲ. ಮೆದುಳಿನ ವಿಚಾರದಲ್ಲೂ ಇದೇ ಸತ್ಯ. ಭೌತಶಾಸ್ತ್ರ ನಿಮ್ಮ ತಾರ್ಕಿಕ ಮೆದುಳನ್ನ ದಣಿಸಿದರೆ, ಜೀವಶಾಸ್ತ್ರ ನಿಮ್ಮ ಕಲ್ಪನೆ ಮತ್ತು ಕುತೂಹಲದ ಮೆದುಳನ್ನ ಜಾಗೃತಗೊಳಿಸುತ್ತೆ. ಇನ್ನು ಸಮಾಜ ವಿಜ್ಞಾನ ಅಥವಾ ಇತಿಹಾಸ ಕಥೆಯ ರೂಪದಲ್ಲಿ ಸ್ಮರಣೆ ಮತ್ತು ಮಾನವೀಯ ಸಂವೇದನೆಯನ್ನ ಪ್ರಚೋದಿಸುತ್ತೆ. ಮೆದುಳಿನ ಯಾವ ವಿಭಾಗದ ಮೇಲೂ ಅತಿಯಾದ ಒತ್ತಡ ಬೀಳಲ್ಲ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದ ತಂತ್ರ ಅಲ್ಲ. ಇದನ್ನ ವೃತ್ತಿಪರ ಜಗತ್ತಿಗೂ ಅನ್ವಯಿಸಿ ನೋಡಬಹುದು. ಖಂಡಿತ ನೋಡ್ಬೋದು. ಉದಾಹರಣೆಗೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ದಿನವಿಡೀ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಸತತವಾಗಿ ಕೋಡಿಂಗ್ ಮಾಡಿದ್ರೆ ಮೆದುಳು ಮರಗಟ್ಟಿದ ಹಾಗೆ ಆಗುತ್ತೆ. ಆ ಸಮಯದಲ್ಲಿ ಲ್ಯಾಪ್ಟಾಪ್ ಮುಚ್ಚಿ ಮನೆಗೆ ಹೋಗೋ ಬದಲು ಆ ಲೆಕ್ಕಾಚಾರದ ಕೆಲ್ಸನ ಸ್ವಲ್ಪ ಹೊತ್ತು ನಿಲ್ಲಿಸಬೇಕು. ಅದರ ಬದಲಾಗಿ ಸಹೋದ್ಯೋಗಿಗಳ ಜೊತೆ ಹೊಸ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡೋದು, ಅಂದ್ರೆ ಬ್ರೈನ್ ಸ್ಟಾರ್ಮಿಂಗ್ ಮಾಡೋದು, ಅಥವಾ ಯಾವುದಾದ್ರೂ ಸ್ಲೈಡ್ಗಳನ್ನ ವಿನ್ಯಾಸಗೊಳಿಸುವಂತಹ ಸೃಜನಶೀಲ ಕೆಲಸ ಮಾಡೋದು, ಇದು ಕೂಡ ಒಂದು ರೀತಿಯ ಕಾಗ್ನೇಟಿವ್ ರೊಟೇಷನ್ ಅಲ್ವಾ? ಹೌದು. ಗಂಟೆಗಟ್ಲೆ ಒಂದೇ ರಿಪೋರ್ಟ್ ಬರೆಯುವಾಗ ನಿಮ್ಮ ಫೋಕಸ್ಡ್ ಅಟೆನ್ಷನ್ ವಿಭಾಗ ಸಂಪೂರ್ಣ ಸುಸ್ತಾಗಿರುತ್ತೆ. ಆಗ ಕೆಲಸದ ಸ್ವರೂಪವನ್ನ ತಾರ್ಕಿಕತೆಯಿಂದ ಸೃಜನಶೀಲತೆಯ ಕಡೆ ಬದಲಾಯಿಸಿದಾಗ ಮೆದುಳಿಗೆ ಹೊಸ ಚೈತನ್ಯ ಸಿಗುತ್ತೆ. ಆ ನಕಾರಾತ್ಮಕ ಏಕತಾನತೆ ಉಂಟಾದಾಗ ಈ ಸೀಕ್ರೆಟ್ 37 ಒಂದು ಅತ್ಯುತ್ತಮ ಪರಿಹಾರ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ನಾವು ಅಳವಡಿಸ್ಕೊಳ್ಳಬೇಕಾದ ಆ ಮುಖ್ಯ ತತ್ವ ಯಾವುದು ಅಂತ ಕ್ರೋಢೀಕರಿಸೋದಾದ್ರೆ, ಆ ಮುಖ್ಯ ತತ್ವ ಬಹಳ ಸರಳ. ಏಕಾಗ್ರತೆ ಕಡಿಮೆಯಾದಾಗ ಇನ್ನಷ್ಟು ಕಷ್ಟಪಟ್ಟು ಓದೋಕೆ ಮೆದುಳಿಗೆ ಬಲವಂತ ಮಾಡಬಾರ್ದು. ನಾನು ದುರ್ಬಲ, ನನಗೆ ಶಿಸ್ತಿಲ್ಲ ಅಂತ ನಮ್ಮನ್ನೇ ದೂಷಿಸ್ಕೊಳ್ಬಾರ್ದು. ಬದಲಿಗೆ ವಿಶ್ಲೇಷಣಾತ್ಮಕವಾಗಿ ಯೋಚಿಸಿ ಆ ಆಯಾಸದ ಸಂಕೇತ ಗೌರವಿಸಬೇಕು. ಕೇವಲ ವಿಷಯ ಅಥವಾ ಕೆಲಸದ ಸ್ವರೂಪ ಬದಲಾಯಿಸಬೇಕು. ಸ್ವಲ್ಪ ಸಮಯದ ನಂತರ ಮೆದುಳಿನ ಆ ಮೊದಲ ಭಾಗಕ್ಕೆ ವಿಶ್ರಾಂತಿ ಸಿಕ್ಕ ಮೇಲೆ ಮತ್ತೆ ಮೊದಲ ವಿಷಯಕ್ಕೆ ಮರಳಿದಾಗ ಅದರಲ್ಲಿ ಅಚ್ಚರಿಯ ಮಟ್ಟದ ಸ್ಪಷ್ಟತೆ ಕಾಣಿಸುತ್ತೆ. ಅಂದ್ರೆ ಮೊದಲು ಎಷ್ಟು ಪ್ರಯತ್ನಪಟ್ರೂ ಅರ್ಥವಾಗದಿದ್ದ ಫಿಸಿಕ್ಸ್ ಲೆಕ್ಕ ಒಂದೆರಡು ತಾಸು ಬೇರೆ ಕೆಲಸ ಮಾಡಿ ಪುನಃ ಬಂದಾಗ ತನ್ನಿಂದ ತಾನೇ ಒಲಿದು ಬಿಡುತ್ತೆ, ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಹೌದು, ಯಾಕೆಂದ್ರೆ ಆ ಸಮಸ್ಯೆಯನ್ನ ಗ್ರಹಿಸುವ ಮೆದುಳಿನ ವಿಭಾಗ ಸಂಪೂರ್ಣ ಚೇತರಿಸಿಕೊಂಡು ಹೊಸ ಚೈತನ್ಯದೊಂದಿಗೆ ಸಿದ್ಧವಾಗಿರುತ್ತೆ. ಜೊತೆಗೆ ನಾವು ಬೇರೆ ವಿಷಯ ಓದುವಾಗಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಹಳೆ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಕ್ರಿಯೆಗೊಳ್ತಾನೇ ಇರುತ್ತೆ ಅಲ್ವಾ? ಖಂಡಿತ. ಇದು ಮೆದುಳಿನ ಡಿಫ್ಯೂಸ್ಡ್ ಮೋಡ್ ಆಫ್ ಥಿಂಕಿಂಗ್ನ ಕರಾಮತ್ತು. ನಾವು ಸಕ್ರಿಯವಾಗಿ ಆಲೋಚಿಸದೇ ಇದ್ರೂ ಮೆದುಳು ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಜೋಡಿಸ್ತಿರುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆ ನಾವು ಕಲಿಯೋ ವಿಧಾನವನ್ನ ಯಾಂತ್ರಿಕತೆಯಿಂದ ಜೈವಿಕತೆಯತ್ತ ಕೊಂಡೊಯ್ತೆ. ನಾವು ಯಂತ್ರದ ತರಹ ಓದೋದನ್ನ ಬಿಡಬೇಕು. ಯಂತ್ರಗಳಿಗೆ ಆಯಾಸ ಇಲ್ಲ, ಒಂದೇ ಕೆಲಸ ಮಾಡಬಲ್ಲವು. ಆದರೆ ನಾವು ಕ್ರೀಡಾಪಟುಗಳ ಹಾಗೆ ಕಲಿಬೇಕು. ಕ್ರೀಡಾಪಟುಗಳ ಹೋಲಿಕೆ ಬಹಳ ಸೊಗಸಾಗಿದೆ. ಅಂದ್ರೆ ಒಬ್ಬ ಓಟಗಾರ ಪ್ರತಿದಿನ ಒಂದೇ ಸ್ನಾಯುವಿಗೆ ತರಬೇತಿ ನೀಡಲ್ಲ. ಸೋಮವಾರ ಕಾಲುಗಳ ಸ್ನಾಯುಗಳಿಗೆ ತರಬೇತಿ ನೀಡಿದ್ರೆ ಮಂಗಳವಾರ ಕೈಗಳ ಸ್ನಾಯುಗಳಿಗೆ, ಬುಧವಾರ ಬೆನ್ನಿನ ಸ್ನಾಯುಗಳಿಗೆ, ಹೀಗೆ ವಿಭಿನ್ನ ದಿನಗಳಲ್ಲಿ ವಿಭಿನ್ನ ಸ್ನಾಯುಗಳಿಗೆ ರೊಟೇಷನ್ ಮೂಲಕ ತರಬೇತಿ ಕೊಡ್ತಾರೆ. ಇದರಿಂದ ಇಡೀ ದೇಹ ಸದೃಢ ಆಗುತ್ತೆ. ಅದೇ ರೀತಿ ಕಲಿಯುವರು ತಮ್ಮ ಮಾನಸಿಕ ಸ್ನಾಯುಗಳನ್ನ ಆವರ್ತನೆ ಮಾಡಬೇಕು. ಯಾದೃಚ್ಛಿಕವಾಗಿ ಯಾವುದೋ ಪುಸ್ತಕ ತೆಗೆದುಕೊಂಡು ಓದೋದಲ್ಲ. ಬುದ್ಧಿವಂತಿಕೆಯಿಂದ ವಿಷಯ ಬದಲಾಯಿಸಬೇಕು. ಈಗ ತಾರ್ಕಿಕ ಮೆದುಳಿಗೆ ಕೆಲ್ಸ ಕೊಟ್ಟಿದ್ದೆ, ಇನ್ನು ಮುಂದೆ ಕಲ್ಪನಾಶೀಲ ಮೆದುಳಿಗೆ ಕೆಲ್ಸ ಕೊಡ್ತೀನಿ ಅಂತ ಅರಿತುಕೊಳ್ಬೇಕು. ಹೌದು, ನಿಖರವಾಗಿ. ಮಾತು ಮುಗಿಸುವ ಮುನ್ನ ಈ ಚರ್ಚೆ ಕೇಳ್ತಾ ಇದ್ದಾಗ ನನಗೊಂದು ಹೊಸ ವಿಚಾರ ಹೊಳೆಯಿತು. ಇದನ್ನ ಸ್ವಲ್ಪ ಬೇರೆ ಕೋನದಿಂದ ನೋಡೋಣ. ಹೇಳಿ, ಏನದು? ನಾವು ದೈನಂದಿನ ಜೀವನದಲ್ಲಿ ಎದುರಿಸುವ ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ಕೆಲಸ ಮುಂದೂಡುವ ಅಭ್ಯಾಸ, ಪ್ರೊಕ್ರಾಸ್ಟಿನೇಷನ್ ಅಂತೀವಲ್ಲ? ಹೌದು, ಬೇಸರ ತರಿಸುವ ಕೆಲಸ ನಾಳೆಗೆ ಮುಂದೂಡೋದು, ನಮ್ಮನ್ನ ನಾವೇ ಮೈಗಳ್ಳು ಅಂದ್ಕೊಳ್ಳೋದು. ಆದ್ರೆ ಬಹುಶಃ ನಾವು ಮೈಗಳ್ಳರಲ್ವೇನೋ? ಆ ನಿರ್ದಿಷ್ಟ ಕೆಲಸಕ್ಕೆ ಬೇಕಾದ ಮೆದುಳಿನ ಭಾಗ ಸುಸ್ತಾಗಿದೆ ಎಂದರ್ಥವೇನೋ? ಇದೊಂದು ಆಳವಾದ ಚಿಂತನೆ. ಬೌದ್ಧಿಕ ಆವರ್ತನೆ, ಶೈಕ್ಷಣಿಕ ವಿಷಯಗಳಲ್ಲಿ ದಕ್ಷತೆ ಹೆಚ್ಚಿಸುವುದಾದ್ರೆ ದೈನಂದಿನ ಜೀವನದ ಸಮಸ್ಯೆ ಪರಿಹರಿಸುವಾಗಲೂ ಈ ಸೂತ್ರ ಯಾಕೆ ಬಳಸಬಾರದು? ಹೌದು, ಒಂದು ಕೆಲ್ಸ ಮುಂದೂಡ್ತಾ ಇದ್ದೀವಿ ಅಂದ್ರೆ ನಮಗೆ ಆ ಕೆಲ್ಸ ಮಾಡಲು ಇಷ್ಟವಿಲ್ಲ ಅಂತ ಅಲ್ಲ, ಆ ಕೆಲ್ಸ ಬೇಡುವ ಮಾನಸಿಕ ಸ್ನಾಯುಗಳು ಆಯಾಸಗೊಂಡಿವೆ ಅಂತ ಅರ್ಥ. ಹಾಗಿದ್ರೆ ಬೋರ್ ಆದಾಗ ಕೆಲ್ಸ ನಿಲ್ಲಿಸುವ ಬದಲು ಸಂಪೂರ್ಣ ಭಿನ್ನವಾದ ಇನ್ನೊಂದು ಉತ್ಪಾದಕ ಕೆಲಸ ಶುರು ಮಾಡಿದ್ರೆ ಈ ಪ್ರೊಕ್ರಾಸ್ಟಿನೇಷನ್ ಅಭ್ಯಾಸವನ್ನೇ ಕಿತ್ತಾಕ್ಬೋದು. ಖಂಡಿತ. ಉದಾಹರಣೆಗೆ
ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕೆ ಬೇಸರ ಆದಾಗ ವಿಡಿಯೋ ಗೇಮ್ ಆಡೋ ಬದಲು ಮನೆಯ ಗಾರ್ಡನ್ ಕ್ಲೀನ್ ಮಾಡೋದು ಅಥವಾ ಚಿತ್ರ ಬಿಡಿಸೋದು. ಸೃಜನಶೀಲ ಕೆಲಸ ಮತ್ತು ವಿಶ್ಲೇಷಣಾತ್ಮಕ ಕೆಲಸದ ನಡುವೆ ಬುದ್ಧಿವಂತಿಕೆಯಿಂದ ಬದಲಾಗುತ್ತಿರುವುದು ನಮ್ಮ ದೈನಂದಿನ ಜೀವನದ ಕೆಲಸ ಮುಂದೂಡುವ ಅಭ್ಯಾಸ ನಿವಾರಿಸುವ ರಹಸ್ಯ ಕೀಲಿಯಾಗಿರಬಹುದು. ಇದೊಂದು ಅದ್ಭುತ ಸಾಧ್ಯತೆ. ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅನ್ವಯಿಸಿದಾಗ ಮಾತ್ರ ಅದಕ್ಕೆ ಬೆಲೆ ಅಲ್ವಾ? ಹೌದು. ಈ ಸೀಕ್ರೆಟ್ 37 ಕೇವಲ ಶೈಕ್ಷಣಿಕ ವಲಯಕ್ಕೆ ಸೀಮಿತ ಆಗದೆ ನಮ್ಮ ದೈನಂದಿನ ಕಾರ್ಯವೈಖರಿಯ ಭಾಗ ಆಗ್ಬೇಕು. ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಳವಾಗಿ ಯೋಚಿಸ್ಬೇಕು. ಮೆದುಳನ್ನ ಬಲವಂತ ಮಾಡದೆ ಅದರ ಜೈವಿಕ ಹರಿವಿನೊಂದಿಗೆ ಸಾಗೋದು ಯಶಸ್ಸಿನ ಗುಟ್ಟಾಗಬಹುದು. ಖಂಡಿತವಾಗಿಯೂ. ಈ ಅತ್ಯುತ್ತಮ ವಿಶ್ಲೇಷಣೆಯೊಂದಿಗೆ ನಾವು ಇಂದಿನ ಈ ಬೌದ್ಧಿಕ ಪಯಣವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಯಾಸವಾದರೆ ಯಂತ್ರದಂತಲ್ಲ, ಕ್ರೀಡಾಪಟುವಿನಂತೆ ಯೋಚಿಸೋಣ. ನಮ್ಮ ಮಾನಸಿಕ ಸ್ನಾಯುಗಳಿಗೆ ಸರಿಯಾದ ಆವರ್ತನೆಯನ್ನ ನೀಡೋಣ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.